ಆಯ್ದ ಕೆಲವರಿಗೆ. ಯಾಕೆ 800,000 ರೂಪಾಯಿ ಕೊಟ್ಬಿಟ್ಟು ಡಬ್ಬ ಹಿಂದಿ ಸಿನಿಮಾಗಳನ್ನ ಹೋಗಿ ನೋಡ್ಲಿಲ್ವಾ? ಬೈಕೊಂಡು ಬರ್ಲಿಲ್ವಾ? ಅವತ್ ಬಂದು ಟ್ರೋಲ್ ಮಾಡಿದ್ರ, ಕಮೆಂಟ್ ಹಾಕಿದ್ರ, ಪೋಸ್ಟ್ ಹಾಕಿದ್ರ, ಡಬ್ಬಾ ಸಿನಿಮಾ ನೋಡ್ಬೇಡಿ ಅಂತ. ಮುಚ್ಕೊಂಡು ಬಂದು ಸಿನಿಮಾ ನೋಡ್ಕೊಂಡು ಮನೇಲಿ ಮಲಗಿದ್ರಿ. ಇವತ್ತು ಕನ್ನಡದ ಒಂದು ಸಿನಿಮಾ ಹಾಲಿವುಡ್ ರೇಂಜಿಗೆ ಒಂದು ಸಿನಿಮಾ ಮಾಡಿದಾಗ ಅದನ್ನ ನೋಡಿ ಅರ್ಥ ಮಾಡ್ಕೊಳ್ಳಕ್ಕಾಗದೆ ಬಾಯ್ ಬಡ್ಕೋತೀರಾ. ಯಾರಿಗ ಅರ್ಥ ಆಗಿಲ್ಲ ಸಿನಿಮಾ ನನಗೆ ಕೇಳಿ, ನಾನು ಹೇಳ್ತೀನಿ. ಡಿಕೋಡ್ ಮಾಡ್ರಿ ಸಿನಿಮಾನ. ಹೌದು ರೀ, ಸಿನಿಮಾ ಸ್ಟಾರ್ಟ್ ಆಗಿ 25 ನಿಮಿಷಕ್ಕೆ ಇಲ್ಲಿಬ್ರು ಕಾಮಿಡಿಯನ್ಸ್ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಕಾಮಿಡಿ ಮಾಡಲ್ಲ ಸಿನಿಮಾಲಿ. ಆ ಸಿನಿಮಾ ಅಲ್ಲ ಇದು. ಹೌದು ರೀ, ಹೀರೋಯಿನ್ ಕೈ ಹೀರೋ ಟಚ್ ಆದ ತಕ್ಷಣ ಫಾರಿನ್ ನಲ್ಲಿ ಸಾಂಗ್ ಓಪನ್ ಆಗಲ್ಲ ರೀ ಈ ಸಿನಿಮಾಲಿ. ಆಗಲ್ಲ ಈ ಸಿನಿಮಾಲಿ. ಇದಾ ಸಿನಿಮಾ ಅಲ್ಲ. ಹೌದು ರೀ, ಈ ಸಿನಿಮಾಲಿ ಒಬ್ಬ ಬಂದ್ ಹಿಂಗ ಹೊಡೆದ ತಕ್ಷಣ ಹೀರೋ ಪಲ್ಟಿ ಹೊಡೆದು ಎದುರು ಆಕಾಶದಿಂದ ಬಂದು ರಾಬಕ್ ಅಂತೇಳಿ ತ್ರಿಶೂಲ ಚುಚ್ಚಲ್ಲ ರೀ. ಈಗ ಸಿನಿಮಾ ಅಲ್ಲ. ಊರೇ ಈ ಸಿನಿಮಾಲಿ ತ್ರಿಶೂಲ ಹಿಂಗ್ ಹಿಡ್ಕೊಂಡು ಅವನು ಹಿಂಗ್ ತಿರುಗಿಸ್ಕೊಂಡು ಹೋಗ್ತಾ ಇದ್ರೆ ಆ ಕಡೆ ವಿಲನ್ಗಳೆಲ್ಲ ಗಿರಾ ಪಲ್ಟಿ ಹೊಡಿತಾ ಇಲ್ಲ ರೀ ಈ ಸಿನಿಮಾಲಿ. ಹೌದು ರೀ, ಈ ಸಿನಿಮಾಲಿ ಯಶ್ ಹಿಂಗ್ ಕಾಲಿಟ್ಟ ತಕ್ಷಣ ಟ್ರೈನ್ ವಾಪಸ್ ಹೋಗ್ತಾ ಇಲ್ಲ ಈ ಸಿನಿಮಾಲಿ. ಅದೆಲ್ಲ ಆಗ್ತಾ ಇಲ್ಲ ಈ ಸಿನಿಮಾಲಿ. ಯಾಕಂದ್ರೆ ಇದರ ಮೇಕಿಂಗ್, ಇದರ ಪ್ರೊಡಕ್ಷನ್, ಇದರ ಥಿಂಕಿಂಗ್, ಇದರ ಕಂಪ್ಲೀಟ್ ಕಾನ್ಸೆಪ್ಟ್ ಹಾಲಿವುಡ್ ರೇಂಜ್ ಅಲ್ಲಿ ಇದೆ. ಹಾಲಿವುಡ್ ರೇಂಜ್ ಅಲ್ಲಿ ಸಿನಿಮಾ ಮಾಡಬೇಕಾದ್ರೆ ಆ ಸಿನಿಮಾದ ಎಸೆನ್ಸ್ ನಲ್ಲಿ ಏನೇನು ಇರಬೇಕು, ಆ ಎಸೆನ್ಸ್ ಅನ್ನ ಹಂತ ಹಂತವಾಗಿ ಪೋಣಿಸ್ಕೊಂಡು ಹೋಗಿರೋ ಸಿನಿಮಾ ಟಾಕ್ಸಿಕ್. ಹೌದು, ಥಿಯೇಟರ್ನ ಹೊರಗಡೆ ಬರ್ಬೇಕಾದ್ರೆ ಏನೋ ಒಂದು 15-20 ನಿಮಿಷ ಜಾಸ್ತಿ ಆಯ್ತೇನೋ ಸಿನಿಮಾ.